ಕನಸಿನಲ್ಲಿ ಇವು ಕಂಡರೆ ಶ್ರೀಮಂತಿಕೆ ಖಚಿತ. ನಮಸ್ಕಾರ ಸ್ನೇಹಿತರೆ, ಶಿವಲೋಕಕ್ಕೆ ಸ್ವಾಗತ. ನೀವು ಎಂದಾದರೂ ಒಂದು ವಿಚಿತ್ರ ಕನಸು ಕಂಡ ಅದರ ಅರ್ಥ ಏನಿರಬಹುದು ಎಂದು ಯೋಚಿಸಿದ್ದೀರಾ? ಕೆಲವು ಕನಸುಗಳು ಕೇವಲ ಮನಸ್ಸಿನ ಕಲ್ಪನೆಗಳಾಗಿದ್ದರೆ, ಕೆಲವು ಕನಸುಗಳು ನಮ್ಮ ಭವಿಷ್ಯದ ಬಗ್ಗೆ ಸೂಚನೆ ನೀಡುತ್ತವೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಇಂದಿನ ವಿಡಿಯೋದಲ್ಲಿ ಹಣ, ಸಂಪತ್ತು ಮತ್ತು ಅದೃಷ್ಟ ಬರಲಿರುವುದನ್ನು ಸೂಚಿಸುವ ಕೆಲ ವಿಶೇಷ ಕನಸುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಾಗಾದರೆ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ, ಕನಸಿನಲ್ಲಿ ಚಿನ್ನ ಕಾಣುವುದು. ನಿಮ್ಮ ಕನಸಿನಲ್ಲಿ ಚಿನ್ನದ ಆಭರಣಗಳು, ಚಿನ್ನದ ನಾಣ್ಯಗಳು ಅಥವಾ ಚಿನ್ನದ ಗಣಿ ಕಾಣಿಸಿದರೆ ಇದು ಶುಭದ ಸಂಕೇತ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಇದು ಹಣಕಾಸಿನ ಪ್ರಗತಿ ಮತ್ತು ಹೊಸ ಅವಕಾಶಗಳ ಸೂಚನೆ ಎಂದು ನಂಬಲಾಗುತ್ತದೆ. ಎರಡನೇದಾಗಿ, ದೇವಾಲಯ ಕಾಣುವುದು. ಕನಸಿನಲ್ಲಿ ಸುಂದರ ದೇವಾಲಯ, ಪೂಜೆ ಅಥವಾ ದೀಪಾರಾಧನೆ ಕಂಡರೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಬರಬಹುದು ಎಂಬ ಸಂಕೇತ. ಇದು ದೈವಾನುಗ್ರಹದ ಸೂಚನೆ ಎಂದು ಅನೇಕರು ನಂಬುತ್ತಾರೆ. ಮೂರನೇದಾಗಿ, ಆನೆ ಕಾಣುವುದು. ಆನೆ ಶಕ್ತಿ, ಗೌರವ ಮತ್ತು ಐಶ್ವರ್ಯದ ಸಂಕೇತ ಎಂದು ಭಾವಿಸುತ್ತಾರೆ. ಕನಸಿನಲ್ಲಿ ಆನೆ ಕಂಡರೆ ಸಮಾಜದಲ್ಲಿ ಗೌರವ ಮತ್ತು ಆರ್ಥಿಕ ಪ್ರಗತಿ ದೊರೆಯುವ ಸಾಧ್ಯತೆಯ ಸಂಕೇತ ಎಂದು ಹೇಳಲಾಗುತ್ತದೆ. ನಾಲ್ಕನೇದಾಗಿ, ಹಸು ಕಾಣುವುದು. ಹಸು ಹಿಂದೂ ಸಂಪ್ರದಾಯದಲ್ಲಿ ಗೋಮಾತೆ ಪವಿತ್ರವೆಂದು ಪರಿಗಣಿಸಲಾಗಿದೆ. ಕನಸಿನಲ್ಲಿ ಬಿಳಿ ಹಸು ಕಾಣುವುದು ಶುಭ ಸಂಕೇತ ಎಂದು ಹೇಳಲಾಗುತ್ತದೆ. ಐದನೇದಾಗಿ, ಹರಿಯುವ ನೀರು. ಸ್ವಚ್ಛವಾದ ನದಿ ಅಥವಾ ಹರಿಯುವ ನೀರು ಕಾಣಿಸಿದರೆ ಜೀವನದಲ್ಲಿ ಅಡೆತಡೆಗಳು ದೂರವಾಗಬಹುದು ಎಂಬ ಸಂಕೇತ ಸೂಚಿಸುತ್ತದೆ. ಆರನೇದಾಗಿ, ಕಮಲದ ಹೂ. ಕಮಲವನ್ನು ಲಕ್ಷ್ಮೀದೇವಿಯೊಂದಿಗೆ ಸಂಬಂಧಿಸಲಾಗಿದೆ. ಕನಸಿನಲ್ಲಿ ಕಮಲದ ಹೂ ಕಾಣಿಸಿದರೆ ಸಮೃದ್ಧಿಯ ಸಂಕೇತ ಎಂದು ನಂಬಲಾಗಿದೆ. ಕಮಲದ ಹೂ ಲಕ್ಷ್ಮಿಗೆ ಪ್ರಿಯ. ಹಣ ಅಥವಾ ನಾಣ್ಯಗಳು. ಕನಸಿನಲ್ಲಿ ಹಣ ಅಥವಾ ನಾಣ್ಯಗಳು ಕಾಣುವುದು ಹೊಸ ಆದಾಯದ ಅವಕಾಶಗಳ ಸಂಕೇತ ಎಂದು ಕೆಲವರು ನಂಬುತ್ತಾರೆ. ಎಂಟನೇದಾಗಿ, ಹಣ್ಣುಗಳಿಂದ ತುಂಬಿದ ಮರ. ಮಾವಿನ ಮರ ಅಥವಾ ಬಾಳೆ ಮರ ಅಥವಾ ಹಣ್ಣುಗಳಿಂದ ತುಂಬಿದ ಮರ ಕಾಣಿಸಿದರೆ ಶ್ರಮದ ಫಲ ದೊರೆಯುವ ಸಂಕೇತ ಎಂದು ಹೇಳಲಾಗುತ್ತದೆ. ಒಂಬತ್ತನೇದಾಗಿ, ಬಿಳಿ ಹಾವು. ಕೆಲವು ಸ್ವಪ್ನ ವ್ಯಾಖ್ಯಾನಗಳಲ್ಲಿ ಬಿಳಿ ಹಾವು ಕಾಣುವುದು ಅದೃಷ್ಟ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹತ್ತನೇದಾಗಿ, ಲಕ್ಷ್ಮೀದೇವಿಯ ದರ್ಶನ. ಕನಸಿನಲ್ಲಿ ಲಕ್ಷ್ಮೀದೇವಿಯ ದರ್ಶನವಾದರೆ ಅದು ಅತ್ಯಂತ ಶುಭ ಸಂಕೇತ ಎಂದು ಭಕ್ತರು ನಂಬುತ್ತಾರೆ. ಹನ್ನೊಂದನೇದಾಗಿ, ದೀಪ ಬೆಳಗುವುದು. ಕನಸಿನಲ್ಲಿ ದೀಪಗಳು ಬೆಳಗುತ್ತಿರುವುದು ಕಾಣಿಸಿದರೆ ಜೀವನದಲ್ಲಿ ಬೆಳಕು ಮತ್ತು ಪ್ರಗತಿಯ ಸೂಚನೆ ಎಂದು ಹೇಳಲಾಗುತ್ತದೆ. ಹನ್ನೆರಡನೇದಾಗಿ, ಹೊಸ ಮನೆ ಕಟ್ಟುವುದು ಅಥವಾ ಕಾಣುವುದು. ಹೊಸ ಮನೆ ಅಥವಾ ಸುಂದರ ಅರಮನೆ ಕಾಣಿಸಿದರೆ ಜೀವನದಲ್ಲಿ ಅಭಿವೃದ್ಧಿ, ಯಶಸ್ಸು ದೊರೆಯುತ್ತದೆ ಮತ್ತು ಸ್ಥಿರತೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹದಿಮೂರನೇದಾಗಿ, ಸೂರ್ಯೋದಯ. ಕನಸಿನಲ್ಲಿ ಸೂರ್ಯೋದಯ ಕಾಣುವುದು ಹೊಸ ಆರಂಭ, ಯಶಸ್ಸು ಮತ್ತು ಆಶಾವಾದದ ಸಂಕೇತ. ಹದಿನಾಲ್ಕನೇದಾಗಿ, ಬೆಟ್ಟ ಹತ್ತುವುದು. ಕನಸಿನಲ್ಲಿ ಬೆಟ್ಟ ಹತ್ತಿ ಶಿಖರ ತಲುಪಿದರೆ ಗುರಿ ಸಾಧನೆಯ ಸಂಕೇತ ಎಂದು ಹೇಳಲಾಗುತ್ತದೆ. ಹದಿನೈದನೇದಾಗಿ, ಆಶೀರ್ವಾದ ಪಡೆಯುವುದು. ಸಂತರು, ಗುರುಗಳು ಅಥವಾ ಹಿರಿಯರಿಂದ ಆಶೀರ್ವಾದ ಪಡೆಯುವುದು ಕನಸು ಕಂಡರೆ ಜೀವನದಲ್ಲಿ ಉತ್ತಮ ಅವಕಾಶಗಳು ಬರಬಹುದು ಎಂದು
ನಂಬಲಾಗಿದೆ. ಮುಖ್ಯ ಸೂಚನೆ ಏನಪ್ಪ ಅಂದರೆ, ಕನಸುಗಳು ಅರ್ಥಗಳ ಬಗ್ಗೆ ವಿವಿಧ ಸಂಪ್ರದಾಯಗಳು ಮತ್ತು ನಂಬಿಕೆಗಳಿವೆ. ಇವು ಭವಿಷ್ಯವನ್ನು ಖಚಿತವಾಗಿ ಹೇಳುವ ವೈಜ್ಞಾನಿಕ ವಿಧಾನಗಳಲ್ಲ, ಆದರೆ ಅನೇಕರು ಇವುಗಳನ್ನು ಶುಭ ಸಂಕೇತಗಳೆಂದು ಪರಿಗಣಿಸುತ್ತಾರೆ. ನಿಮಗೆ ಈ ಕನಸುಗಳಲ್ಲಿ ಯಾವ ಕನಸು ಯಾವುದಾದ್ರೂ ಕಂಡಿದ್ದೀಯಾ? ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಶಿವಲೋಕಕ್ಕೆ ಸ್ವಾಗತ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.